ಗೋಧಿ ಪೂರಿ ಮತ್ತು ಬಾಂಬೆ ಸಾಗು ಈ ಎರಡೂ ಕಾಂಬಿನೇಷನ್ನು ಬೆಳಗಿನ ತಿಂಡಿಗೆ ಬಹಳ ರುಚಿಕರವಾಗಿರುತ್ತೆ. ಗೋಧಿ ಪೂರಿ ಹುಬ್ಬಿ ಬರಲಿಕ್ಕೆ ಮತ್ತು ಬಾಂಬೆ ಸಾಗು ಟೇಸ್ಟಿಯಾಗಿ ಬರಲಿಕ್ಕೆ ಕೆಲವೊಂದು ಟಿಪ್ಸ್ಗಳನ್ನ ಕೊಟ್ಟಿದ್ದೀನಿ. ವಿಡಿಯೋನ ಕಡೆ ತನಕ ನೋಡಿ. ಫಸ್ಟು ಆಲೂಗೆಡ್ಡೆನ ಬೇಯಿಸ್ಕೋಬೇಕು. ಇಲ್ಲಿ 5 ಆಲೂಗೆಡ್ಡೆಯನ್ನು ತೊಗೊಂಡಿದ್ದೀನಿ. ಈ ರೀತಿ 2 ಭಾಗ ಮಾಡಿ ಅದಕ್ಕೆ ಸ್ವಲ್ಪ ನೀರು ಮತ್ತು ಸಾಲ್ಟ್ ಹಾಕಿ ಒಂದು 4ರಿಂದ 5 ವಿಷಲ್ ಬರೋ ತನಕ ಬೇಯಿಸ್ಕೊಳ್ತೀನಿ. ಅದು ಒಂದು ಕಡೆ ಇರಲಿ. ಈಗ ಊರಿಗೆ ಬೇಕಾಗಿರುವಂತಹ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಇಲ್ಲಿ ಗೋಧಿ ಹಾಕ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಸಾಲ್ಟ್ ಮತ್ತು 1 ಟೇಬಲ್ ಸ್ಪೂನ್ ರವೆ ಹಾಕಿದ್ದೀನಿ. ಇದೆಲ್ಲ ಒಂದು ಸರಿ ಮಿಕ್ಸ್ ಮಾಡಿ ನೀರು ಹಾಕಿ ನಾವು ಪೂರಿಗೆ ಬೇಕಾಗಿರುವಂತಹ ಗೋಧಿ ಹಿಟ್ಟನ್ನು ತಯಾರಿಸ್ಕೊಳ್ಳೋಣ. ರವೆ ಚಿರೋಟಿ ರವೆನಾದ್ರೂ ಆಗಿರ್ಬೋದು, ಇಲ್ಲಾಂದರೆ ಉಪ್ಪಿಟ್ಟು ರವೆನಾದರೂ ಯೂಸ್ ಮಾಡ್ಬೋದು. ಆದರೆ ರವೆ ಹಾಕೋದ್ರಿಂದ ಪೂರಿ ಹುಬ್ಬಿ ಬರುತ್ತೆ. ಸಾಗು ಮಾಡ್ಕೊಬರೋ ತನಕ ಅದು ನೆನೆಲಿ. ಈಗ ಒಂದು ಬಾಣಲಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ಸಾಸಿವೆ ಹಾಕಿದ್ದೀನಿ, ಜೀರಿಗೆ ಹಾಕ್ತಾಯಿದ್ದೀನಿ, 3 ಹಸಿಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಈ ರೀತಿ ಸ್ಲೈಸ್ ಮಾಡಿ ಹಾಕ್ತಾಯಿದ್ದೀನಿ, ಮತ್ತು ಇಲ್ಲಿ ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವನ್ನ ಡೈರೆಕ್ಟಾಗಿ ಎಣ್ಣೆಯಲ್ಲಿ ಹಾಕೋದಕ್ಕಿಂತ ಈ ರೀತಿ ಈರುಳ್ಳಿ ಆದಮೇಲೆ ಕರಿಬೇವು ಹಾಕ್ಕೊಳ್ಳಿ. ಆಗ ಆ ಗ್ರೀನಿಶ್ ಅನ್ನೋದು ಹಾಗೆ ಉಳ್ಕೊಳ್ಳುತ್ತೆ. ಈರುಳ್ಳಿ ಬೇಗ ಬೇಯಬೇಕು ಅಂದರೆ ಒಂದು ಸ್ವಲ್ಪ ಸಾಲ್ಟ್ ಹಾಕಬೇಕು. ನಾನು ಹಾಕಿದ್ದೀನಿ ಇಲ್ಲಿ. ಈಗ ನಾನು ಒಂದು ಅರ್ಧ ಟೊಮೆಟೊ ಹಣ್ಣನ್ನ ಹಾಕ್ತಾಯಿದ್ದೀನಿ. ಟೊಮೆಟೊ ಹಣ್ಣು ಜಾಸ್ತಿ ಹಾಕಿದ್ರೆ ಸಾಗು ಹುಳಿ ಆಗುತ್ತೆ, ಆದ್ದರಿಂದ ಅರ್ಧ ಟೊಮೆಟೊ ಹಣ್ಣು ಸಾಕಾಗುತ್ತೆ. ಈಗ ಬೇಯಿಸಿರೋ ಆಲೂಗೆಡ್ಡೆನೆಲ್ಲ ಈ ರೀತಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ಸೇರಿಸಿ ಇದೊಂದು ಮಿಕ್ಸ್ ಕೊಟ್ಟ ನಂತರ ಈಗ ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ನೀರನ್ನು ಹಾಕ್ತಾಯಿದ್ದೀನಿ. ಆಲೂಗೆಡ್ಡೆ ಮುಳುಗುವಷ್ಟು ನೀರು ಹಾಕ್ಕೊಳ್ಳಿ. ಇದನ್ನೆಲ್ಲ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿ. ಆಲೂಗೆಡ್ಡೆ ಬೇಯಬೇಕಾದ್ರೂ ಸಾಲ್ಟ್ ಹಾಕಿರ್ತೀವಿ, ಈಗ ಅಲ್ಲಿ ನೋಡ್ಕೊಂಡು ಹಾಕಬೇಕು. ಬಾಂಬೆ ಸಾಗು ತುಂಬ ರುಚಿಯಾಗಿ ಬರಲಿಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಯಾವುದು ಅಂದರೆ ಒಂದು 1/2 ಟೀ ಸ್ಪೂನ್ ಸಕ್ಕರೆ ಹಾಕಬೇಕು. ಸಕ್ಕರೆ ಹಾಕಿ ಈ ರೀತಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಕುದಿ ಬಂದಮೇಲೆ 1 ಟೇಬಲ್ ಸ್ಪೂನ್ ಕಡಲೆ ಹಸಿಟ್ಟು ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಈ ರೀತಿ ಮಿಕ್ಸ್ ಮಾಡಿ ಇದಕ್ಕೆ ಸೇರಿಸಿ. ಈ ರೀತಿ ಸೇರಿಸೋದ್ರಿಂದ ನಿಮಗೆ ಆ ಬಾಂಬೆ ಸಾಗು ಗ್ರೇವಿಯಾಗಿ ಬರುತ್ತೆ. ಸೊ ಇದೊಂದು ಒಳ್ಳೆ ತಿಕ್ನೆಸ್ ಕೊಡುತ್ತೆ ಕಡಲೆ ಹಸಿಟ್ಟು. ಈಗ ಸ್ವಲ್ಪ ಹೊತ್ತು ಕುದ್ದಾದಮೇಲೆ ಇದನ್ನು ಫ್ಲೇಮ್ನ ಆಫ್ ಮಾಡಿದ ನಂತರ ಲಾಸ್ಟ್ನಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಮ್ಮ ರುಚಿಯಾದ ಬಾಂಬೆ ಸಾಗು ರೆಡಿಯಾಗಿದೆ. ಆದರೆ ಅದಕ್ಕಿಂತ ಮುಂಚೆ ನಾವು ಪೂರಿ ಮಾಡ್ಕೋಬೇಕು. ಈ ರೀತಿ ಕನ್ಸಿಸ್ಟೆನ್ಸಿಲಿ ಇರಬೇಕು ನೋಡಿ ಬಾಂಬೆ ಸಾಗು. ಅರ್ಧ ಗಂಟೆನಾದ್ರೂ ಈ ಹಿಟ್ಟು ನೆನಿಬೇಕು. ಈಗ ನೆಂದಿದೆ. ಈಗ ಚಿಕ್ಕ ಚಿಕ್ಕ ಬಾಲ್ಗಳನ್ನಾಗಿ ಮಾಡಿ ಒಂದು ಸೈಡಲ್ಲಿ ಇಡೋಣ. ಈಗ ಈ ರೀತಿ ರೌಂಡ್ ಶೇಪಲ್ಲಿ ಇರಬೇಕು. ಎಲ್ಲ ರೆಡಿ ಇದೆ. ಈಗ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವೋ ಅದನ್ನು ಒಂದನ್ನು ಈ ರೀತಿ ಕಾಯ್ತಾ ಇರುವಂಥ ಎಣ್ಣೆಯಲ್ಲಿ ಅದ್ದಿ ಈ ರೀತಿ ನಾನು ಪೂರಿ ಶೇಪ್ನಲ್ಲಿ ರೌಂಡ್ ಶೇಪ್ನಲ್ಲಿ ಮಾಡ್ಕೋತಾ ಇದ್ದೀನಿ. ಬಟ್ ನೀವು ಮಾಡುವಾಗ ಈ ರೀತಿ ಡೈರೆಕ್ಟಾಗಿ ಎಣ್ಣೆ ಒಳಗೆ ಹಾಕಿ ಕೈ ಸುಟ್ಕೊಳ್ಳೋದಕ್ಕಿಂತ ಒಂದು ಬಟ್ಲಲ್ಲಿ ಎಣ್ಣೆ ಹಾಕ್ಕೊಳ್ಳಿ, ಅದನ್ನು ಡಿಪ್ ಮಾಡಿ ಈ ರೀತಿ ನೀವು ಮಾಡ್ಕೊಳ್ಳಿ. ನಿಮ್ಮ ಜೊತೇಲಿ ಇನ್ನೊಬ್ಬರು ಹೆಲ್ಪ್ ಮಾಡೋರು ಇದ್ದಾರೆ ಅಂತ ಅನ್ನೋದಾದರೆ ಈ ರೀತಿ ಮಾಡಿದ ತಕ್ಷಣವೇ ಪೂರಿಯನ್ನು ನೀವು ಇಮಿಡಿಯೇಟಾಗಿ ಒಂದೊಂದಾಗಿ ಮಾಡ್ಬೋದು. ಯಾರೂ ಇಲ್ಲ ಅನ್ನೋ ಪಕ್ಷದಲ್ಲಿ ಈ ರೀತಿ ಒಂದು 6ರಿಂದ 7 ಪೂರಿನ ಮಾಡಿ ಒಂದು ತಟ್ಟೆ ಮೇಲೆ ಇಟ್ಟು ಅದಾದ ನಂತರ ಎಣ್ಣೆ ಕಾದ ನಂತರ ಇದಕ್ಕೆ ಹಾಕಿ ಒಂದೊಂದಾಗಿ ಪೂರಿಯನ್ನು ಮಾಡ್ಕೋಬೋದು. ಈ ರೀತಿ ಮಾಡುವಾಗ ಎಣ್ಣೆ ಬಿಸಿಯಾಗಿರಬೇಕು, ತುಂಬಾ ಬಿಸಿಯಾಗಿರಬೇಕು. ತುಂಬ ಎಣ್ಣೆ ಬಿಸಿಯಾಗಿದ್ದರೆ ಸ್ವಲ್ಪ ಮೀಡಿಯಮಾಗಿ ಮಾಡ್ಕೊಳ್ಳಿ, ಯಾಕಂದರೆ ಮೇಲ್ಗಡೆ ಎಲ್ಲ ಕಪ್ಪಾಗಿಬಿಡುತ್ತೆ. ಒಂದು ಮೀಡಿಯಮ್ ಗೋಲ್ಡನ್ ಬರೋ ತನಕ ಎಲ್ಲ ಪೂರಿಗಳನ್ನು ನಾವು ಬೇಯಿಸ್ಕೋಬೇಕು. ಈ ರೀತಿ ಎಣ್ಣೆನ ಹೆರಚಿದ್ರೂ ಕೂಡ ಪೂರಿ ಹುಬ್ಬಿ ಬರುತ್ತೆ. ಇಲ್ಲಾಂದರೆ ಒಂದು ಏನು ನಾವು ಪೂರಿ ಹಾಕಿದ್ದೀವಿ ಅದ್ರ ಮೇಲೆ ಸ್ವಲ್ಪ ಪ್ರೆಸ್ ಮಾಡಿದ್ರೂ ಕೂಡ ಪೂರಿ ಹುಬ್ಬಿ ಬರುತ್ತೆ. ಇಲ್ಲಾಂದರೆ ಒಂದು ಸೈಡ್ ಸ್ವಲ್ಪ ಪೂರಿ ಉಬ್ಬಿ ಬಂದು ಇನ್ನೊಂದು ಸೈಡ್ ನಾವು ಫ್ಲಿಪ್ ಮಾಡುವಾಗ ಮತ್ತೆ ಅದಷ್ಟಕ್ಕೆ ಅದು ಪೂರಿ ಹುಬ್ಬಿ ಬರುತ್ತೆ. ಲಟ್ಟಿಸಿರುವಂತಹ ಪೂರಿಯನ್ನು ಹಾಕುವಾಗ ಬಹಳ ಜಾಗ್ರತೆಯಿಂದ ಹಾಕಬೇಕು, ಯಾಕೆಂದರೆ ಎಣ್ಣೆಯಿಂದ ಕೈ ಸುಡುವಂಥ ಸಾಧ್ಯತೆಗಳಿರುತ್ತೆ. ಪ್ರತಿಯೊಂದು ಪೂರಿ ಕೂಡ ಹುಬ್ಬಿ ಬರುತ್ತೆ, ಯಾಕೆಂದರೆ ರವೆ ಹಾಕಿದ್ದೀವಲ್ಲ. ಮತ್ತು ರವೆ ಇಲ್ಲ ಅಂತಂದರೆ ನೋ ಪ್ರಾಬ್ಲಮ್, ಹಾಗೆ ಮಾಡಿ ಗೋಧಿ ಪೂರಿ ತುಂಬ ಚೆನ್ನಾಗಿ ಬರುತ್ತೆ. ಅದೊಂದು ಸ್ಕಿಪ್ ಮಾಡೋದ್ರಿಂದ ಹುಬ್ಬಿ ಬರಲ್ಲ ಅಂತ ಏನು ಅಂದ್ಕೋಬೇಡಿ, ಆಗಲೂ ಕೂಡ ಹುಬ್ಬಿ ಬರುತ್ತೆ. ಬಟ್ ಇದೇನಾಗುತ್ತೆ ಅಂದರೆ ಹಾಗೆ ಸ್ಟೇಬಲಾಗಿ ಒಂದು 1 ಅವರ್ ಆದ್ರೂ ಪೂರಿ ಹುಬ್ಬಿದಾಗೆ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಗೋಧಿ ಪೂರಿಗಳು, ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ.
ಇದನ್ನು ಒಂದನ್ನು ಈ ರೀತಿ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಸಾಫ್ಟಾಗಿದೆ, ಅದ್ರ ಜೊತೆಗೆ ಒಳಗಡೆ ಎಲ್ಲ ಬೆಂದಿದೆ ನೋಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನಿಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.